ಪ್ರತಿಯೊಬ್ಬ ಬೆಳೆಯುವ ಮಕ್ಕಳಿಗೆ ಒಂದು ಕಣ್ಣು ಯಾವತ್ತೂ ಇರಬೇಕು. ಯಾರಂತೆ ಆಗಲಿ ವಿಶ್ವವಿಖ್ಯಾತ ಒಬ್ಬ ವ್ಯಕ್ತಿಗಳನ್ನು ಆದರ್ಶವಾಗಿಟ್ಟುಕೊಳ್ಳಬೇಕು. ಆದರ್ಶ ವ್ಯಕ್ತಿಗಳು ನಾನು ಆದರೆ ಇವರಂತೆ ಆಗಬೇಕು, ನಾವು ಈ ಜಗತ್ತಲ್ಲಿ ಏನಾದರೂ ಮಾಡಬೇಕು, ಅಸಾಧ್ಯವಾದುದನ್ನು ಸಾಧ್ಯ ಮಾಡಬೇಕು ಮಕ್ಕಳ ಮನಸ್ಸಲ್ಲಿ ಹುಟ್ಟಬೇಕು. ಸುಮ್ನೆ ಹುಟ್ಟಲ್ಲ. ಮನೆಯಲ್ಲಿ ಸದಾ ನಾವು ಮಾತಾಡಿದಾಗ, ಅವರ ಪುಸ್ತಕಗಳನ್ನು ಓದಿದಾಗ, ಕಾರ್ಯಕ್ರಮಗಳನ್ನು ನೋಡಿದಾಗ ಆಗ ಅವರ ಮನಸ್ಸಲ್ಲಿ ಕೂತುಕೊಳ್ಳುತ್ತೆ. ಮನಸ್ಸಲ್ಲಿ ಕೂತಾಗ ಕೆಲಸ ತಾನಾಗಿಯೇ ಆಗುತ್ತೆ. ಕೇವಲ ಪಠ್ಯಪುಸ್ತಕಗಳನ್ನು ಓದಿದರೆ ಸಾಲದು. ಅದರ ಜೊತೆಗೆ ಜೀವನ ಹೇಗಿರಬೇಕು ಅಂತ ಐಡಿಯಾ ಅಥವಾ ವ್ಯಕ್ತಿಗಳ ವಿಚಾರಧಾರೆಯನ್ನು ತುಂಬಬೇಕು. ಯಾಕಂದ್ರೆ ಕೌರವರು 101 ಜನ ಇದ್ರು, ಪಾಂಡವರು 5 ಜನ ಇದ್ರು. ಆದ್ರೂ ಯುದ್ಧದಲ್ಲಿ ಗೆದ್ದದ್ದು ಪಾಂಡವರು. ಯಾಕಂದ್ರೆ ಕೌರವರು ಕೇಳಿದ್ದು ಅಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದ ಶಕುನಿಯ ಮಾತನ್ನ. ಹಾಗಾಗಿ ಅವರು ಅಧರ್ಮಿಗಳಾದರು. ಪಾಂಡವರು ಕೇಳಿದ್ದು ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದ ಶ್ರೀಕೃಷ್ಣನ ಮಾತನ್ನು. ನಮ್ಮ ಮಕ್ಕಳ ಜೀವನದಲ್ಲೂ ಅಷ್ಟೇ. ಯಾರ ಮಾತನ್ನು ಹೆಚ್ಚಾಗಿ ಕೇಳುತ್ತಿರುತ್ತಾರೋ, ಏನನ್ನು ಹೆಚ್ಚಾಗಿ ನೋಡುತ್ತಿರುತ್ತಾರೋ, ಯಾವುದನ್ನು ಹೆಚ್ಚಾಗಿ ಕಲಿಯುತ್ತಾರೋ, ನಾವು ಯಾವ ರೀತಿಯ ಸಂಸ್ಕಾರ, ಜ್ಞಾನ ಕೊಡುತ್ತೇವೆಯೋ ಆ ರೀತಿಯ ಕ್ಯಾರೆಕ್ಟರ್ ಅಥವಾ ವ್ಯಕ್ತಿತ್ವಗಳಾಗಿ ಹೊರಬರುತ್ತಾರೆ.